ರಾಹುಲ್ ಗಾಂಧಿ ಅವರು ಧರ್ಮ ಅಂತ ಬಂದ್ರೆ ಅದು ಬರೀ ಮುಸಲ್ಮಾನ್ಗೆ ಹೋಯ್ತಾರೆ, ಅವರು ಹಿಂದೂ ಅಂತ ಬರಲ್ಲ. ಅವರು ಒಳ್ಳೆಯವರು ತುಂಬಾ ಸಪೋರ್ಟ್ ಮಾಡ್ತಾರೆ. ನರೇಂದ್ರ ಮೋದಿ ಕೈ ಅಂತೂ ಬಿಡಲ್ಲ. ಯೋಗಿನೂ ಅಷ್ಟೇ ಮುಸಲ್ಮಾನ್ ಹಿಂದೂ ಅಂತ ನೋಡಲ್ಲ. ತುಂಬಾ ಜನ ಗುಂಪು ಪಟ್ಕೊಂಡು ಕಷ್ಟ ಸುಖ ಎಲ್ಲ ಕೇಳ್ತಾರೆ ಯೋಗಿ ಅವರು. ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿರೋ ಸರ್ಕಾರ. ಅವ್ರ ಅಪ್ರಾಣ ಅವ್ರು ಹೇಳಿದ ಕೆಲಸ ಒಂದು ಮಾಡಲ್ಲ. ಮಧ್ಯೆ ಸಾಲದಲ್ಲಿ ಇದ್ದಾರೆ. ನಮ್ಮ ಇಂಡಿಯಾ ಇನ್ನೂ ಸಾಲಕ್ಕೆ ಹೋಗುತ್ತೆ. ₹1 ಬಂದಿಲ್ಲ. ಸ್ಕಾಲರ್ಶಿಪ್ ಬರ್ತಾರೆ, ಅಕೌಂಟ್ ನಂಬರ್ ಇಸ್ಕೊಂತ ಕ್ಲಾಸಲ್ಲೆಲ್ಲ ಇನ್ಫಾರ್ಮೇಶನ್ ತಗೊಂತಾರೆ. ₹1 ಬಂದಿಲ್ಲ. ನಾನು ಕೇಳ್ಕೊಂತ ಮೋದಿ ಸರ್ಕಾರ ಇದ್ದಿದೆ ₹100 ಬರ್ತಾಯಿತ್ತು ಇಷ್ಟೊತ್ತರ. ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ ಸ್ಕಾಲರ್ಶಿಪ್ ಬಂದ್ರೆ. ಸ್ಕಾಲರ್ಶಿಪ್ ಇಂದ ಎಷ್ಟೊಂದು ಜನ ಓದ್ತಾ ಇದ್ದಾರೆ. ಹಾಕಿರ್ತಾರೆ ಅಪ್ಲಿಕೇಶನ್ 100 ಜನದಲ್ಲಿ ಅದು ಒಬ್ರು ಜನಕ್ಕೆ ಮಾತ್ರ ಬರ್ತಾ ಇದೆ. ಅದು 100 ಜನಕ್ಕೆ ಬರಲಿ ಅಂತ ನಾವು ಹೇಳ್ತೀವಿ. ಗೌರ್ಮೆಂಟ್ ಕಾಲೇಜ್ ಡೆವಲಪ್ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜ್ ಉಳಿತದೆ, ಇಲ್ಲ ಗೌರ್ಮೆಂಟ್ ಕಾಲೇಜ್ ಕತೆ ಮುಗೀತು. ನಮಸ್ತೆ ಸರ್. ನಮಸ್ತೆ. ಮುಂದಿನ ಪ್ರಧಾನಿ ಯಾರಾಗಬೇಕು? ರಾಹುಲ್ ಗಾಂಧಿ ಆಗ್ಬೇಕಾ ಅಥವಾ ಮೋದಿ ಅವರು ಆಗ್ಬೇಕಾ? ಮೋದಿ ಅವ್ರು ಆಗಬೇಕು. ಯಾಕಂದರೆ ಅವರೆಲ್ಲ ಇವಾಗೆಲ್ಲ ತುಂಬ ಚೇಂಜಸ್ ಎಲ್ಲ ತಂದಿದ್ದಾರೆ. ಹಳೇದು ಕಾಂಗ್ರೆಸ್ ಬಂದಾಗ ಅಷ್ಟೇ ಅದೆಷ್ಟೇನು ಮಾಡಿಲ್ಲ. ಸೊ BJP ಬರಲಿ ಅಂತ ನನ್ನ ಒಪಿನಿಯನು. ಓಕೆ ಸರ್, ನೀವು? ನಮಗೊಂದು ಖುಷಿ ಅಂದರೆ ಮೋದಿಯಿಂದ ಒಳ್ಳೆ ಪ್ರೋತ್ಸಾಹ ಬರ್ತಾ ಇದೆ. ಒಂದು ರಾಮ ಮಂದಿರ ಅಂತೂ ಏನೋ ಮಾಡಿದ್ದಾರೆ, ಇನ್ನು ಚೆನ್ನಾಗಿ ಇಂಪ್ರೂವ್ಮೆಂಟ್ ಮಾಡ್ತಾ ಇದ್ದಾರೆ ಭಾರತವನ್ನು. ರಾಹುಲ್ ಗಾಂಧಿ ಆಗಿದ್ರೆ ಕಿತ್ತು ಗುಡ್ಡೆ ಹಾಕಿ ಏನೂ ಮಾಡ್ತಾ ಇಲ್ಲ, ಎಲ್ಲ ತೆಗ್ಬಿಟ್ಟವ್ರೆ. ಕಾಂಗ್ರೆಸ್ ಸರ್ಕಾರ ಅಂತೂ ಸರ್ವನಾಶ ಮಾಡ್ತದೆ. ಇಂಡಿಯಾ ಅಂತೂ ಮುಚ್ಚು ನೂರು ಮಾಡ್ತದೆ. ಅದಕ್ಕೆ ಕಾಂಗ್ರೆಸ್ ಸರ್ಕಾರ ಬೇಡ, BJP ಬರಬೇಕು ನನ್ನ ಇಷ್ಟ. ಓಕೆ ಸರ್, ರಾಹುಲ್ ಗಾಂಧಿ ಅವರು ಯೂತ್ಸ್ ಅಂತ ತಗೊಳ್ಳೋದಾದ್ರೆ ಅವ್ರು ಯಾಕೆ ಪ್ರೋತ್ಸಾಹ ಕೊಡ್ತಲ್ಲ? ನೀವೊಂದು ಯುವ ಪ್ರಜೆಗಳಾಗಿ. ಅವ್ರು ನಮ್ಗೆ ಇಷ್ಟ ಇಲ್ಲ, ಅವ್ರು ನಮ್ಗೆ ಇಷ್ಟ ಆಗಿಲ್ಲ. ಒಂದೇ ಒಂದ್ಸಲ ಅವ್ರು ನಮ್ಗೆ ಇಷ್ಟ ಇಲ್ಲ. ಅವ್ರು ಇಷ್ಟ ಆಗಲ್ಲ ಅಂತ. ಅವ್ರ ಆಡಳಿತನೇ ನಮ್ಗೆ ಇಷ್ಟ ಇಲ್ಲ. ಯಾಕಂದ್ರೆ ನರೇಂದ್ರ ಮೋದಿ ಅವ್ರು ಬಂದಾಗಿಂದ ತುಂಬಾ ಚೇಂಜಸ್ ಎಲ್ಲ ನಾವು ನೋಡಿದೀವಿ. ಸೊ ರಾಹುಲ್ ಗಾಂಧಿದ ಅಷ್ಟು ನಮ್ಗೆ ಗೊತ್ತೂ ಇಲ್ಲ. ಅವರು ಯಾರೋ ರಾಹುಲ್ ಗಾಂಧಿ ಅವರು ಧರ್ಮ ಅಂತ ಬಂದ್ರೆ ಅದು ಬರೀ ಮುಸಲ್ಮಾನ್ಗೆ ಹೋಯ್ತಾರೆ, ಅವರು ಹಿಂದೂ ಅಂತ ಬರಲ್ಲ. ಅವರು ಸೊ ಇಲ್ಲಿ ಜಾತಿ ಧರ್ಮ ನಮ್ಗೆ ಒಂದೇ ನರೇಂದ್ರ ಮೋದಿ. ಅವ್ರು ಹಿಂದೂ ಕಡೆನೇ ಇರ್ತಾರೆ, ಹಿಂದೂ ಅಲ್ಲೇ ಇರ್ತಾರೆ. ನಾವು ಈ ವರ್ಷ ಪೂರ್ತಿ ಅವರೇ ಇರಬೇಕು, ಅವ್ರ ಫ್ಯಾಮಿಲಿ ಆಗಿರ್ಬೇಕು ಪ್ರಧಾನಮಂತ್ರಿ, ಅಷ್ಟೇ ಕೇಳ್ತಾ ಇದ್ದೀವಿ. ಸರ್, ಈ ರಾಮ ಮಂದಿರದ ವಿಚಾರಕ್ಕೆ ಬಂದ್ರೆ, ನೀವೇ ಎತ್ತುಗಡಿ ಮಾಡಿದ್ರಿ, ಆ ವಿಚಾರಕ್ಕೆ ಬಂದ್ರೆ ಮೋದಿ ಅವರಿಗೆ ಹಲವಾರು ಟೀಕೆಗಳು ಬರ್ತಾ ಇದೆ. ಏನು ಅಂತಂದ್ರೆ ರಾಮ ಮಂದಿರ ಅದು ಎಲೆಕ್ಷನ್ ಗಿಮಿಕ್ಕು, ಲೋಕಸಭಾ ಎಲೆಕ್ಷನ್ ಹತ್ತಿರ ಬರ್ಬೇಕಾದ್ರೇನೆ ಈ ಲೋಕಾರ್ಪಣೆ ಕಾರ್ಯಕ್ರಮವನ್ನ ಮಾಡ್ಬೇಕಾಗಿತ್ತ ಅನ್ನುವಂತಹ ಮಾತುಗಳೆಲ್ಲ ಕೇಳಿ ಬರ್ತಾ ಇದೆ. ಅದ್ರ ಬಗ್ಗೆ ಏನ್ ಮಾತು? ಅದು ಸರ್ಕಾರ ದುಡ್ಡು ಅಲ್ವಲ್ಲ, ನಮ್ಮ ಇಲ್ಲಿ ನಮ್ಮ ದುಡ್ಡಿನಿಂದಾನೇ ಮಾಡ್ತಾ ಇರೋದು. ಅದು ಸರ್ಕಾರ ದುಡ್ಡು ಒಂಚೂರು ಇಲ್ಲ. ಹಂಗಾಗಿ ಅವ್ರು ಏನು ಬಂದ್ರೆ ಅದ ತಗೋದಿಲ್ಲ, ಒಪ್ಪೋದಿಲ್ಲ. ಮತ್ತೆ ಮನೆಯಿಂದ ರಸೀದಿ ಏನು ಬರೋದು ಯಾರು ದುಡ್ಡು ಕೊಡ್ಬೇಡಿ ಅಂತ ಅವರೇ ಹೇಳಿದ್ದಾರೆ. ಯೋಗಿಯಿಂದನೂ ಎಲ್ಲ ಯೋಗಿ ಮತ್ತೆ ನರೇಂದ್ರ ಮೋದಿಯಿಂದ ಮಾಡಿರೋದು. ಗೌರ್ಮೆಂಟ್ ಒಂದು ದುಡ್ಡಿಲ್ಲ, ಅಲ್ಲ ಅವರು ಸ್ವಂತ ದುಡ್ಡಲ್ಲಿ ಮಾಡಿರೋದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಹಲವಾರು ಯುವಕರಿಗೆ ಈಗ ಉದ್ಯೋಗ ಅವಕಾಶಗಳು ಸಿಗ್ತಾ ಇಲ್ಲ. ಒಂದು ಯೂತ್ಸ್ ಆಗಿ ನೀವೇನ್ ಮಾತನಾಡೋಕೆ ಇಷ್ಟಪಡ್ತೀರಾ? ಅದು ಮಾಡ್ತಾರೆ, ಮುಂದೆ ಹೋದಾಗ ಒಂದೊಂದು ವರ್ಷದಲ್ಲಿ ಅವ್ರಿಗೂ ಎಲ್ಲರಿಗೂ ಉದ್ಯೋಗ ಕೊಡ್ತಾರೆ ಅಂತ ನಾನು ಕೇಳ್ಕೊತ ಇದ್ದೀನಿ. ಮಾಡ್ಬೋದು, ಇಷ್ಟೆಲ್ಲ ಮಾಡಿದ್ದಾರೆ, ಅದು ಮಾಡ್ತಾರೆ. ಓಕೆ, ನರೇಂದ್ರ ಮೋದಿ ಅವರನ್ನ ಕೋಮುವಾದಿ ಅಂತ ಹೇಳ್ತಾರೆ. ಅದ್ರ ಬಗ್ಗೆ ನಿಮ್ಗೆ ಮಾತು ಯಾವುದು? ಅಂದ್ರೆ ಒಂದೇ ಬದಿ ಪಕ್ಷವನ್ನ ಹೊರ್ತಾರೆ, ಅವರು ಏಕಪಕ್ಷೀಯವಾಗಿರ್ತಾರೆ ಅಂತ ಅವರಿಗೆ ಟೀಕೆಗಳಿವೆ. ಅದ್ರ ಬಗ್ಗೆ ಏನ್ ಮಾತನಾಡೋಕೆ ಇಷ್ಟಪಡ್ತೀರಾ? ಅವ್ರು ಹಂಗೇನಿಲ್ಲ, ಮಾಡ್ತಾರೆ, ಎಲ್ಲರಿಗೂ ಸಪೋರ್ಟ್ ಇದೆ. ಇನ್ನು ರಾಹುಲ್ ಗಾಂಧಿ ಅಂತ ಜನರಿಗೆ ಸಪೋರ್ಟ್ ಮಾಡಲ್ಲ. ಅವರು ಮುಸ್ಲಿಂ ಅವ್ರ ಸಪೋರ್ಟ್ ಇದೆ, ಹಿಂದೂಗೂ ಸಪೋರ್ಟ್ ಇದೆ. ಅವ್ರು ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಒಳ್ಳೆಯವರು ತುಂಬ ಸಪೋರ್ಟ್ ಮಾಡ್ತಾರೆ. ನರೇಂದ್ರ ಮೋದಿ ಕೈ ಅಂತೂ ಬಿಡಲ್ಲ. ಯೋಗಿನೂ ಅಷ್ಟೇ ಮುಸಲ್ಮಾನ್ ಹಿಂದೂ ಅಂತ ನೋಡಲ್ಲ. ನಾವು ರೀಲ್ಸಲ್ಲೆಲ್ಲ ನೋಡ್ತಿರೋಲ್ಲ, ತುಂಬ ಜನ ಗುಂಪು ಪಟ್ಕೊಂಡು ಕಷ್ಟ ಸುಖ ಎಲ್ಲ ಕೇಳ್ತಾರೆ ಯೋಗಿ ಅವರು. ಅವರು BJPನೇ, ಒಳ್ಳೆಯ ಸಪೋರ್ಟ್ ಇದೆ. ಸರ್, ಈಗ ಕೇಂದ್ರದ ಬಿಟ್ಟು ಸ್ಟೇಟ್ ಗವರ್ಮೆಂಟಿಗೆ ಬರೋದಾದ್ರೆ ಸಿದ್ದರಾಮಯ್ಯ ಅವರು ಕೊಟ್ಟಿರುವಂತಹ ಅಷ್ಟು ಸೌಲಭ್ಯಗಳ ಬಗ್ಗೆ ನಿಮ್ಮ ಮಾತು? ಅವ್ರ ಅಪ್ರಾಣ ಅವ್ರು ಹೇಳಿದ ಕೆಲಸ ಒಂದು ಮಾಡಲ್ಲ. ಫಸ್ಟ್ ಆಫ್ ಆಲ್ ಅದು ಅವ್ರು ಹೇಳಿದ ಕೆಲಸ ಒಂದು ಮಾಡಲ್ಲ. ಏನಂತಂದ್ರೆ ಎಲ್ಲ ಸ್ಟೂಡೆಂಟ್ಗಳಿಗೆ ಉಪಯೋಗ ಥರ ಆದರೆ ಏನೋ ಒಂದು ಮಾಡ್ಬೋದು. ಮನೆ ಇಡುತ್ತೆ ಅಂತ ಗೃಹ ಜ್ಯೋತಿ ಮಾಡಿದ್ದಾರೆ, ಅದೆಲ್ಲ ಉಪಯೋಗ ಆಗ್ತದೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ವಿದ್ಯಾರ್ಥಿಗಾರ ಏನಾರ ಮಾಡ್ಬೇಕಂತ ನಮ್ಮ ಒಂದು ಕೋರಿಕೆ. ಬಸ್ ಟಿಕೆಟ್ ಫ್ರೀ ಮಾಡಿದ್ದಾರೆ. ಅವ್ರ ಅಪರಾಣೆಗೂ ಆ ಬಸ್ ಸ್ಟ್ಯಾಂಡ್ ಅವ್ರು ಸಹಿತ ಇದ್ದಾರೆ. ಅವ್ರಿಗಂತೂ ಕೆಲಸ ಮಾಡೋಕ್ಕೆ ಮೂಡಿಲ್ಲ ಅವ್ರಿಗೆ. ಬಸ್ ಮೊನ್ನೆ ಒಬ್ರು ನಮ್ಮ ಫ್ರೆಂಡ್ ಒಬ್ರು ಇದ್ರು, KRTC ಬಸ್ಸು, ನೈಟು 8:30 ಲಾಸ್ಟ್ ಬಸ್ಸು. ಇಲ್ಲಿ ಯಶವಂತಪುರದಿಂದ MS ಪಾಳ್ಯ ಬರ್ರಿ ಹೆಂಗ್ಸೆ ಕೂತ್ಬಿಟ್ಟವ್ರೆ, ಹೆಂಗ್ಸ್ಗಳನ್ನೇ ಕೂತ್ಬಿಟ್ಟು ಒಂದೇ ಅವ್ರೊಬ್ಬರೇ ಟಿಕೆಟ್, ಅವ್ರ ಒಬ್ಬರೇ ಬಾಯ್ಸ್, ಮತ್ತು ಫುಲ್ ಹೆಂಗ್ಸ್. ಟಿಕೆಟ್ ಕೊಟ್ಟು ಕೈ ನೋವು ಶುರು ಆಗೈತೆ. ಕಾಲೇಜ್ಗಳು ತುಂಬ ತೊಂದರೆ ಆಗ್ತಾ ಇದೆ. ಆಚೆ ಟೂರ್ಗೆ ಹೋಗೋಕ್ಕೂ ಆಗಲ್ಲ ಬಸ್ಸಲ್ಲಿ, ಬರ್ರಿ ಹೆಂಗ್ಸ್ಗಳನ್ನೇ ಕೂತಿರ್ತಾರೆ. ಕಾಲೇಜ್ ಹೋಗಕ್ಕೆ ತುಂಬ
ಕಾಲೇಜ್ ಹುಡುಗರಿಗೆಲ್ಲ ತುಂಬಾ ತೊಂದರೆ ಆಗುತ್ತೆ. ಅದಾದ್ಮೇಲೆ ಬರ್ಬೇಕಾರೆ ಎಲ್ಲಾ ಕಡೆ ಹೆಣ್ಮಕ್ಳು ಇರ್ತಾರೆ, ಬಸ್ ಫ್ರೀ ಅನ್ಬಿಟ್ಟು ಸುಮ್ನೆ ಎಲ್ಲ ಓಡಾಡ್ತಾ ಇರ್ತಾರೆ. ಅವ್ರ ಮೈ ಮುಟ್ಟು ಒಂಥರ ತಿಳ್ಕೊಂತಾರೆ, ಟಚ್ ಆದ್ರೆ ಇನ್ನೊಂಥರ ತಿಳ್ಕೊಂತಾರೆ. ಅವರು ಕಾಂಗ್ರೆಸ್ ಸರ್ಕಾರ ಕಿತ್ತೋಗಿರೋ ಸರ್ಕಾರ. ಕಾಲೇಜು ಮಕ್ಕಳಿಗೆ ಸರಿಯಾದ ಸ್ಕಾಲರ್ಶಿಪ್ ಸಿಗ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೇಳಿ ಬರ್ತಾ ಇದೆ, ಟೀಕೆಗಳು ಕೇಳಿ ಬರ್ತಾ ಇದೆ. ಇದ್ರ ಬಗ್ಗೆ ಏನ್ ಮಾತಾಡೋದು? 7ನೇ ಕ್ಲಾಸ್ ಲಾಸ್ಟ್ ಒಂದು 600 ರೂಪಾಯಿ ಸ್ಕಾಲರ್ಶಿಪ್ ಬಂದಿದೆ. ಅದು ಬ್ಯಾಂಕ್ ನಾನು ಇನ್ನೂ ಯೂಸ್ ಮಾಡಲಿಲ್ಲ, ಅದು ಬ್ಯಾಂಕಲ್ಲಿ ಇದೆ ಇತ್ತು ನನ್ಗೆ ಗೊತ್ತಿಲ್ಲ. 8, 9, 10 1 ರೂಪಾಯಿನೂ ಬಂದಿಲ್ಲ ಸ್ಕಾಲರ್ಶಿಪ್. 1 ರೂಪಾಯಿ ಬಂದಿಲ್ಲ ಇನ್ನೂವರೆಗೂ. ಸ್ಕಾಲರ್ಶಿಪ್ ಬರ್ತಾರೆ, ಅಕೌಂಟ್ ನಂಬರ್ ಇಸ್ಕೊಂತಾರೆ, ಕ್ಲಾಸಲ್ಲೆಲ್ಲ ಇನ್ಫಾರ್ಮೇಶನ್ ತಗೊಂತಾರೆ. 1 ರೂಪಾಯಿ ಬಂದಿಲ್ಲ. ನಾನು ಕೇಳ್ಕೊಂತ ಇದ್ದೀನಿ. ಅದು ಮೋದಿ ಸರ್ಕಾರ ಇದ್ದಿದ್ದೆ 100 ರೂಪಾಯಿ ಬರ್ತಾ ಇತ್ತು ಇಷ್ಟೊತ್ತರ ಬಂದಿರ್ತಿತ್ತು. ಮೋದಿ ಸರ್ಕಾರ ಬರಬೇಕು ನಾನು ಕೇಳ್ತಾ ಇದ್ದೀನಿ. ಕಾಂಗ್ರೆಸ್ ಸರ್ಕಾರ ಬರಬಾರ್ದು. ಸ್ಟೂಡೆಂಟ್ಗೆಲ್ಲ ಹೆಲ್ಪ್ ಆಗುತ್ತೆ ಸ್ಕಾಲರ್ಶಿಪ್ ಬಂದ್ರೆ. ಸ್ಕಾಲರ್ಶಿಪ್ ಇಂದ ಎಷ್ಟೊಂದು ಜನ ಓದ್ತಾ ಇದ್ದಾರೆ. ಸೊ ಇವಾಗ ಹಾಕಿರ್ತಾರೆ ಅಪ್ಲಿಕೇಶನ್, 100 ಜನದಲ್ಲಿ ಅದು ಒಬ್ರು ಜನಕ್ಕೆ ಮಾತ್ರ ಬರ್ತಾ ಇದೆ. ಅದು 100 ಜನಕ್ಕೆ ಬರಲಿ ಅಂತ ನಾವು ಹೇಳ್ತೀವಿ. ಇನ್ನೊಂದು, ಕಾಂಗ್ರೆಸ್ ಸರ್ಕಾರ ಉಳಿಬಾರ್ದು ಅಷ್ಟೇ ನಾನು ಕೇಳ್ಕೊಂತಿದ್ದೀನಿ. ಬಿಜೆಪಿ ಸರ್ಕಾರ ಬರಬೇಕು. ಕರೆಂಟ್ ಬಿಲ್ ಅದೇನೋ ಕೊಟ್ಟವ್ರೆ, ಅದೇನೋ ಅದು ಬರ್ತಾ ಇಲ್ಲ. ಗೃಹ ಜ್ಯೋತಿನೂ ಬಂದಿಲ್ಲ. ಫಸ್ಟ್ ತಿಂಗಳು ಮಾತ್ರ ಬಂತು ಅನ್ಕೊಂಡಿದ್ದೀನಿ. ನಾನೇ ಚೆಕ್ ಮಾಡ್ಕೊಂಡ್ ಬಂದೆ, ನನಗೇನು ಗೊತ್ತಾಗಿಲ್ಲ. ಅದು ಬಂದಿಲ್ಲ, ಏನು ಬಂದಿಲ್ಲ. ಅದೆಲ್ಲ ಪ್ಲಾನ್ ಆಗಬೇಕು. ಮಧ್ಯೆ ಸಾಲದಲ್ಲಿದ್ದಾರೆ ನಮ್ಮ ಇಂಡಿಯಾ. ಇನ್ನೂ ಸಾಲಕ್ಕೆ ಹೋಗುತ್ತದೆ, ಮತ್ತೆ ಸಾಲಕ್ಕೆ ಹೋಗಿ ವಾಪಸ್ ಬರ್ಬಾತಾಗಿ ಹೋಗುತ್ತೆ ಅಷ್ಟೇ ನಾನು ಕೇಳ್ಕೊಂತೀನಿ. ಆಸ್ ಅ ಸ್ಟೂಡೆಂಟ್ ಆಗಿ, ಒಂದು ಯುವ ಶಕ್ತಿಯಾಗಿ, ಮುಂದಿನ ಪ್ರಧಾನಮಂತ್ರಿಗಳು ಆಗಿ ಆಯ್ಕೆ ಆಗಿರುವಂತಹ ವ್ಯಕ್ತಿಗಳಿಗೆ ಏನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದೀರಾ ನೀವು ಅವರಿಂದ, ಯೂತ್ಸ್ ಆಗಿ? ಎಜುಕೇಶನ್ ಅಂದ್ರೆ ಗೌರ್ಮೆಂಟ್ ಕಾಲೇಜ್ ಇನ್ನೂ ಡೆವಲಪ್ ಆಗಬೇಕು. ಮುಂದೆ ಮುಟ್ಟೋ ಮಕ್ಳು ಗೌರ್ಮೆಂಟ್ ಕಾಲೇಜ್ ಯಾವನು ಬರಲ್ಲ. ನಾನು ಸ್ಕೂಲಲ್ಲಿ ಓದುವಾಗ ನಮ್ಮ ಸ್ಟ್ರೆಂತು 10th ಇರುವಾಗ 100 ಇತ್ತು. ಇವಾಗ ನಾನು ರೀಸೆಂಟಾಗಿ ನಿನ್ನೆ ಒಂದು ಹುಡುಗಿ ಸಿಕ್ಕಿದ್ದು ನನಗೆ. ಯಾವ್ದಾದ್ರು ಕೇಳಿದೆ, ಸ್ಕೂಲ್ ಬಾಯ್ಸ್ 8 ಜನ ಇದ್ದಾರಂತೆ, ಗರ್ಲ್ಸ್ 12 ಜನ ಇದ್ದಾರಂತೆ. 10th ಸ್ಟ್ರೆಂತ್ ರೀಸೆಂಟಾಗಿ ನಿನ್ನೆ ನಾನು ಕೇಳಿದೆ. ಗೌರ್ಮೆಂಟ್ ಕಾಲೇಜ್ ಉಳಿಯಲ್ಲ, ಪಕ್ಕ ನಾನು ಹೇಳ್ತಾ ಇದ್ದೀನಿ. ಗೌರ್ಮೆಂಟ್ ಕಾಲೇಜ್ ಉಳಿಯಲ್ಲ. ಅಲ್ಲ, ಅವ್ರು ಹೇಳಿರೋದು ನಿಮ್ಗೆ ಇವ್ರ ಬುದ್ಧಿ ಅಂದ್ರೆ ಕೇಳಿದ. ಗೌರ್ಮೆಂಟ್ ಕಾಲೇಜ್ ಉಳಿಯಲ್ಲ ನಾನು ಹೇಳ್ತಾ ಇದ್ದೀನಿ. ಪ್ರೈವೇಟ್ ಕಾಲೇಜೇ ಉಳಿಯೋದು. ಗೌರ್ಮೆಂಟ್ ಕಾಲೇಜ್ ಡೆವಲಪ್ ಮಾಡಿದ್ರೆ ಗೌರ್ಮೆಂಟ್ ಕಾಲೇಜ್ ಉಳಿತದೆ, ಇಲ್ಲಾಂದ್ರೆ ಗೌರ್ಮೆಂಟ್ ಕಾಲೇಜ್ ಕತೆ ಮುಗೀತು ಅಂತ ನಾನು ಹೇಳ್ತಿದ್ದೀನಿ ಅಷ್ಟೇ. ಈಗಿನ ಯೂತ್ಸ್ ಬಗ್ಗೆ ಅಂದ್ರೆ, ಈಗ 18 ವಯಸ್ಸಾಗಿರುತ್ತೆ, ಈಗ ಜಸ್ಟ್ ವೋಟಿಂಗ್ ಕಾರ್ಡ್ ಅನ್ನ ಅವರು ತಗೊಂಡಿರ್ತಾರೆ, ಒಂದು ಹುಮ್ಮಸ್ಸಲ್ಲಿ ಇರ್ತಾರೆ. ಲೋಕಸಭಾ ಎಲೆಕ್ಷನ್ ಬಂತು, ನಾನು ವೋಟಿಂಗ್ ಮಾಡಬೇಕು ಅಂತವರಿಗೆ ಏನು, ಯೂತ್ಸ್ ಆಗಿ ನೀವು ಕೂಡ ಒಂದು ಯೂತ್ಸ್ ಆಗಿ ಏನಂತ ಹೇಳಕ್ ಇಷ್ಟಪಡ್ತೀರಾ? ದುಡ್ಡಿನ ಮೇಲೆ ಹೋಯ್ತದೆ. ಅದು ದುಡ್ಡಿಂದ ಹೋಗುತ್ತದೆ. ಅವ್ರು ದುಡ್ಡು ಕೊಡ್ತಾರೆ, ನನ್ಗೆ ವೋಟ್ ಹಾಕೋದು, ನಿಮ್ಗೆ 1000 ರೂಪಾಯಿ ಕೊಡ್ತೀನಿ, ನಾವು ಅದೇ ಖುಷಿ ನಾವು ವೋಟ್ ಹಾಕ್ಬರ್ತೀವಿ. ನಾವು ಹಾಕಲ್ಲ, ಕೆಲವರೆಲ್ಲ ಹಾಕ್ತಾರೆ. ನಾವು ದುಡ್ಡು ಕೊಟ್ಟು ನಾವು ಬಿಜೆಪಿಗೆ ವೋಟ್ ಹಾಕೋ, ಕಾಂಗ್ರೆಸ್ ದುಡ್ಡು ಕೊಟ್ಟು ಬಿಜೆಪಿ ನಾವು ಬಿಜೆಪಿಗೆ ವೋಟ್ ಹಾಕೋ. ದುಡ್ಡು ಇಸ್ಕೊಂತೀವಿ, ದುಡ್ಡಂತೂ ಬಿಡಲ್ಲ, ದುಡ್ಡು ಇಸ್ಕೊಂತೀವಿ. ಅದಕ್ಕೆ ಸ್ವಲ್ಪ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಡೇಂಜರ್. ಅಂದ್ರೆ ಕರಪ್ಷನ್ ನಡೀತಾ ಇದೆ, ಎಲೆಕ್ಷನ್ ನಲ್ಲಿ ಕರಪ್ಷನ್ ನಡೀತಾ ಇದೆ. ನಾನೊಂದು ಎಲೆಕ್ಷನ್ ಟೈಮಲ್ಲಿ ಒಂದು 10,000 ರೂಪಾಯಿ ನಾನು ಮಾಡ್ಕೊಂಡಿದ್ದೀನಿ, ಹೇಳ್ತಾ ಇದ್ದೀನಿ. 10,000 ನಾನು ಮಾಡಿದ್ದೀನಿ. ಅದೆಲ್ಲ ಸ್ಪೆಂಡಿಂಗ್ ಎಲ್ಲ ಕೊಟ್ಟು ನನಗೆ ಲಾಸ್ಟ್ ಒಂದು 2,000 ನನ್ಗೆ ಉಳಿತಿದೆ. ಯೂತ್ಸ್ ಆಗಿ ಹಿಂಗೆ ಹೇಳ್ತಾ ಇರೋದು ತಪ್ಪು ಅಂತ ಅನ್ಸಲ್ವಾ ಸರ್ ನಿಮ್ಗೆ? ತಪ್ಪು ಅನಿಸ್ತಿದೆ. ಟಿವಿ ನೀವು ಬಂದ್ರಲ್ಲ, ಅದು ಹೇಳ್ಬೇಕಾಯ್ತದಲ್ಲ. ಪ್ರಾಮಾಣಿಕತೆ ಅದು ನಮ್ಮ ಯಾವ ಏರಿಯಾ ಅಂತ ನಾನು ಹೇಳಲ್ಲ. ಮತ್ತು ಅಲ್ಲಿ ಬಂದು ಪೊಲೀಸ್ ಕಳ್ಸಿದ್ರೆ ಬಹಳ ಕಷ್ಟ ಆಯ್ತು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು.